ಸರ್ಕಾರ ಇಂಟರ್ನೆಟ್ ಅನ್ನು ಮ್ಯೂಟ್ ಮಾಡಲು ಪ್ರಯತ್ನಿಸುತ್ತಿದೆಯೇ? ವಿವಾದಾತ್ಮಕ ಡಿಜಿಟಲ್ ಮೀಡಿಯಾ ನಿಯಂತ್ರಣ ಮಸೂದೆ 2025 ಮಂಡನೆಯಿಂದಾಗಿ ಇಂದು ಸಂಸತ್ತಿನ ಚಳಿಗಾಲ ಅಧಿವೇಶನದಲ್ಲಿ ಭಾರೀ ಗದ್ದಲ ಉಂಟಾಯಿತು. ಸೋಮವಾರ ಡಿಸೆಂಬರ್ 8ರ ಬೆಳಿಗ್ಗೆ ಸರ್ಕಾರ ಆನ್ಲೈನ್ ಧ್ವನಿಯನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸಂಸದರು ಸಭಾತ್ಯಾಗ ಮಾಡಿದರು. ಈ ಮಸೂದೆಯು ಡಿಜಿಟಲ್ ನ್ಯೂಸ್ ಚಾನೆಲ್ಗಳು ಮತ್ತು ಸ್ವತಂತ್ರ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಹೊಸ ನಿಯಮಗಳನ್ನು ಪ್ರಸ್ತಾಪಿಸುತ್ತದೆ. ಇದು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ವಿರೋಧ ಪಕ್ಷದ ನಾಯಕರು ಮಸೂದೆಯ ಪ್ರತಿಗಳನ್ನು ಹರಿದರು. ಗಲಾಟೆಯಿಂದಾಗಿ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಇದು ಈ ಸುದ್ದಿ ವರದಿಯ 1 ನಿಮಿಷದ ಸಂಕ್ಷಿಪ್ತ ಸಾರಾಂಶ. ವಿವರಿತ ವರದಿಗಾಗಿ ಮುಂದೆ ನೋಡಿ. ವಿವರಿತ ವರದಿಗೆ ಸ್ವಾಗತ. ಇಂದು ಮಂಡನೆಯಾದ ಡಿಜಿಟಲ್ ಮೀಡಿಯಾ ನಿಯಂತ್ರಣ ಮಸೂದೆ ರಾಷ್ಟ್ರವ್ಯಾಪಿ ಚರ್ಚೆಯನ್ನು ಹುಟ್ಟಿಸಿದೆ. ಸುಳ್ಳು ಸುದ್ದಿಗಳು, ಡೀಪ್ ಫೇಕ್ಸ್ಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಹಾಕುವ ವಿಷಯಗಳನ್ನು ತಡೆಯಲು ಈ ಮಸೂದೆ ಅವಶ್ಯಕ ಎಂದು ಸರ್ಕಾರ ವಾದಿಸುತ್ತಿದೆ. ಆದರೆ ಈ ನಿಯಮಗಳು ಕಠೋರವಾಗಿವೆ ಎಂದು ವಿರೋಧ ಪಕ್ಷಗಳು ಮತ್ತು ಡಿಜಿಟಲ್ ಹಕ್ಕುಗಳ ಹೋರಾಟಗಾರರು ವಾದಿಸುತ್ತಿದ್ದಾರೆ. ಎಲ್ಲ ಡಿಜಿಟಲ್ ಸುದ್ದಿ ಪ್ರಸಾರಕರು ಸರ್ಕಾರದೊಂದಿಗೆ ನೋಂದಣಿಗೊಳ್ಳುವುದು ಕಡ್ಡಾಯ. ಆಕ್ಷೇಪಣಾರ್ಹ ವಿಷಯವನ್ನು 6 ಗಂಟೆಯೊಳಗೆ ತೆಗೆದುಹಾಕಲು ಸರ್ಕಾರಿ ಸಮಿತಿಗೆ ಅಧಿಕಾರ ಮತ್ತು ಭಾರೀ ದಂಡ ವಿಧಿಸುವುದು ಪ್ರಮುಖ ವಿವಾದಾತ್ಮಕ ಅಂಶಗಳಾಗಿವೆ. ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಪರಿಶೀಲನೆಗೆ ಕಳಿಸಬೇಕೆ ಎಂದು ವಿರೋಧ ಪಕ್ಷಗಳು ಒತ್ತಾಯಿಸಿವೆ. ಆನ್ಲೈನ್ ಮಾಧ್ಯಮವನ್ನು ನಿಯಂತ್ರಣವಿಲ್ಲದೆ ಬಿಡಲು ಸಾಧ್ಯವಿಲ್ಲ ಎಂದು ಐಟಿ ಸಚಿವರು ಸಮರ್ಥಿಸಿಕೊಂಡರು. ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆಗಳು ಮುಂದುವರೆದಿವೆ.